ಹೋಮ್ವರ್ಕ್ ಮಾಡಿಲ್ಲ ಸರ್. ಆದ್ಮೇಲೆ ಭಜನಾವನ್ನ ಹೇಳ್ತಾರೆ ಕೂತ್ಕ. ಜಿಕೆಂಶಿ ಹೋಮ್ವರ್ಕ್ ಒಂದೇ ಮಾಡಿಲ್ಲ ಸರ್. ಎಂಕಪ್ಪ ಜಿಕೆಂಶಿ ನಾನು ಬರ್ಕೊಂತಿದ್ದೆ ಸರ್. ನಮ್ಮ ಅಮ್ಮಗಳಿಗೆ ಹುಲ್ ತರ ಕಳಿಸ್ಬಿಟ್ರು ಸರ್. ಅದಕ್ಕೆ ಮಾಡ್ಕೊಂಡ್ ಬಂದಿಲ್ಲ. ನಾಳೆ ಟಗರ ಮೇಲೆ ನಿಲ್ಸ್ಕೊ ಕೂತ್ಕ. ಯಾಕಂದ್ರೆ ಹೋಮ್ವರ್ಕ್ ನಾನು ಬಾಕಂತಿದ್ದೆ ಸರ್. ನಾನು ಬಿದ್ದು ಟಗರ್ ಮೇಲೆ ಮೇಸ ಕಳಿಸ್ಬಿಟ್ರು ಸರ್. ಇವತ್ತು ಟಗರ್ ಮೇಲೆ ಮಿಲ್ಸ್ಕೊತಿ, ನಾಳೆ ಹೆಂಗ್ ಮಿಲ್ಸ್ಕೊತಿ ಕೂತ್ಕ. ಮದು ಹೋಮ್ವರ್ಕ್ ಮಾಡಿಲ್ಲ ಸರ್. ಮದು ನಮ್ಮ ಅಕ್ಕನ ಮದುವೆ ಇತ್ತು ಸರ್. ಅದಕ್ಕೆ ಮಾಡಕ್ಕಾಗಿಲ್ಲ ಸರ್. ಅದಕ್ಕೆ ಮಾಡಕ್ಕಾಗಿಲ್ಲ ಸರ್. ನಾಳೆಯಿಂದ ಫಿಕ್ಸ್ ಮಾಡ್ಕೊಂಡ್ಬರ್ತೀವಿ. ಮದುವೆ ಮುಂದೆ ಇದೇ ಮಾಡ್ಬಿಡು ಕೂತ್ಕ. ಏನು ಹೋಮ್ವರ್ಕ್ ಹೋಮ್ವರ್ಕ್ ಮಾಡ್ಕಿಲ್ಲ ಸರ್. ಎಂಕಪ್ಪ ನೈನ ನಮ್ಮ ಮನೆಗದು ಟಿಸಿ ಸುಟ್ಟೈತೆ ಸರ್. ಕರೆಂಟ್ ಇದ್ದೆ ಸರ್. ಅದಕ್ಕೆ ನಾನು ಹೋಮ್ವರ್ಕ್ ಮಾಡ್ಕೊಂಡ್ ಬಂದೆ ಸರ್. ಕೆಲವೊಂದು ಕಾರಣ ಐತೆ ಕೂತ್ಕ. ಪಾಠ ಮಾಡೋಣ. ಕರ್ನಾಟಕ ರಾಜಧಾನಿ ಬೆಂಗಳೂರು, ಭಾರತ ರಾಜಧಾನಿ ದೆಹಲಿ. ಏನಪ್ಪ ಶಬ್ದ? ಏನಿಲ್ಲ ಸರ್. ನೀವೆಲ್ಲ ದಿನಾಲು ಹೋಮ್ವರ್ಕ್ ಮಾಡ್ಕೊಂಡ್ ಬರ್ತೀರಿ, ಯಾವ್ದಾರ ಮಾಡ್ಕೊಂಡ್ ಬರಲ್ಲ ಸರ್ ಅವರೆಲ್ಲ ಸೇರ್ಕೊಂಡು ರಾಜೇಂದ್ರ ಬೇಗೆ ಮೇಲೆ ಪಾರ್ಲರ್ ಬಾಕ್ಸ್ ಇದ್ದಾರೆ ಸರ್. ಅಷ್ಟಲ್ಲ ಸರ್. ಮತ್ತೆ ಭಾನುವಾರ ಆಡಬಹುದು ಇದು ಸೈಕಲ್ ಹಾಕೊಂಡು ಚಿಕನ್ ಪಾರ್ಟಿ ಮಾಡಬಹುದು ಸರ್. ಅಷ್ಟಲ್ಲ ಸರ್. ನಿಮ್ಮಲ್ಲಿ ಮಾಡೋಕ್ಕೆ ಅಂತ ಸರ್. ಮತ್ತೆ ಯಾರಿಗೆ ಬೇರೆ ಅವರಿಗೆ ಅಂತ ಸರ್. ಅವ್ರು ನಮ್ಮ ನಾಟಕ ಕರ್ಕೋಬೇಕಲ್ಲ ಸರ್. ಆತವ್ರ ಬರೀ ಚೆನ್ನಾಗಿ ಹೋದ್ರೆ ಅವ್ರ ಜೊತೆ ಸೇರಕ್ ಹೋಗ್ರ. ಸಿದ್ಲಿಗಣ್ಣ ನಮಸ್ತೆ ಸರ್. ನಮಸ್ತೆನ. ನಿಮ್ಮ ಹುಡುಗರೆಲ್ಲ ಹೋಮ್ವರ್ಕ್ ಮಾಡ್ಕೊಂಡ್ ಬರೋದಿಲ್ಲ. ದಿನ ಒಂದ್ ಕಾರಣ ಹೇಳ್ತಾರಣ. ತಪ್ಪದಾರಿಕಂದ್ರ ಸ್ವಲ್ಪ ಅವ್ರ ತಂದೆ ತಾಯಿ ಸ್ವಲ್ಪ ಹೇಳಣ. ಸರಿ ಹೋಗ್ರಿ ಸರ್. ನಾನು ಹೇಳ್ತೀನಿ. ಮದವಣ್ಣ ಮಗ ಇದ್ದು ಹುಡುಗರ ಜೊತೆ ಎಲ್ಲ ಸೇರ್ಕೊಂಡು ಕೆಟ್ಟ ಹಿಡಿದಿರಣ. ಹುಷಾರು. ಸಿದ್ಲಿಂಗಣ್ಣ ಅವ್ರಿಗೆಲ್ಲ ಕೆಟ್ಟೋಗ್ಬಿಟ್ಟಾರಣ. ಆದ್ರೆ ನಮ್ ರಾಘವೇಂದ್ರ ಅಂತ ನಳ್ಳಣ ಬಾಳೆ ಒಳ್ಳೆ ಹುಡುಗಣ. ಸರಿ ರಾಜಣ್ಣ ನಿಮ್ ಮಗ ಇದ್ದು ಹುಡುಗರ ಜೊತೆ ಎಲ್ಲ ಸೇರ್ಕೊಂಡು ಕೆಟ್ಟದಾರಿದ್ದೀರಣ. ಹುಷಾರು. ಸಿದ್ಲಿಂಗಣ್ಣ ಆ ಹುಡುಗರೆಲ್ಲ ಕೆಟ್ಟೋಗ್ಬಿಟ್ಟಾರಣ. ಆದ್ರೆ ನಮ್ ಮಗು ಮಾತ್ರ ಅಂತ ನಲ್ಲಣ ಬಾಳೆ ಒಳ್ಳೆ ಹುಡುಗಣ. ಸರಿ ಅಣ್ಣ. ಸುರೇಶಣ್ಣ ನಿಮ್ ಮಗ ಇದ್ದು ಹುಡುಗರ ಜೊತೆ ಎಲ್ಲ ಸೇರ್ಕೊಂಡು ಕೆಟ್ಟದಾರಿದ್ದೀರಣ. ಹುಷಾರು. ಸಿದ್ಲಿಂಗಣ್ಣ ಆ ಹುಡುಗರೆಲ್ಲ ಕೆಟ್ಟವರಣ. ಮಾತ್ರ ನಮ್ಮ ಮೈಗ ಮಾತ್ರ ಒಳ್ಳೆಯವಣ, ಬಹಳ ಒಳ್ಳೆಯವಣ. ಸರಿ ಅಣ್ಣ. ಕಕ್ಕ ಬಂದಲ್ಲಿ ಅವ್ನ ತಲೆ ತಿಂತಲ್ಲಿ ಬರೀಲಿ ಸೈಲೆಂಟ್ ಹಾಕುತ್ತ ಪಬ್ಜಿ ಪ್ರಿಪೇರ್ ಆಡ ಬರ್ಲಿ. ಪ್ರಿಪೇರ್ ಬರ್ಲಿ. ಇವತ್ತು ನಮ್ದು ರಿಸಲ್ಟ್ ಬಂದಿತ್ತಂತೇಳಿ ನೋಡ್ಕೊಂಡ್ಬರ ಬರ್ರಿ. ಅಣ್ಣ 10th ರಿಸಲ್ಟ್ ಬಂದಿತ್ತು. ನಾವ್ ಯಾರ ನಾನು 3 ಔಟ್ ಅಲ್ಲೇ ನಾನು 4 ಔಟ್ ಅಲ್ಲಿ ನಾನು ಎಲ್ಲರಿಗಿಂತ 6 ವಾಚ್ ಬಿಟ್ಟಿದ್ದೆ. ತಿಪ್ಪೇಸ್ವಾಮಿ ಬಸವರಾಜ್ ಬಸವರಾಜನ್ 96, ತಿಪ್ಪೇಸ್ವಾಮಿ 98. ಹೌದೇಲೆ ಓದ್ತಾರೆ ಯಾರು ಉದ್ದಾರ ಇರ್ಲೆ ನರಡಕ್ ಮಾಡ್ರಿ ಬರ್ಲಿ ಅಂದಾಗ. ಕೆಲವು ವರ್ಷಗಳ ನಂತರ ಗ್ರೂಪ್ ಫೋಟೋ ಏನಪ್ಪ ವಿಶೇಷ? ನಾಯ್ಕರು IAS ಆಂಟಿ ಒಳ್ಳೆದಾಗಪ್ಪ. ಆಂಟಿ ಅಂಕಲ್ ಸ್ವೀಟ್ ತಗೊಳ್ಳಿ. ಏನಪ್ಪ ವಿಶೇಷ? ನಾಯ್ಕರು IAS ಪಾಸ್ ಆಗಿ ಆಂಟಿ ಒಳ್ಳೆದಾಗಪ್ಪ.
ಖುಷಿ ಆಯ್ತು. ಅವಾಗ ಸಿದ್ಲಿಂಗಣ್ಣ ಹೇಳಿದ ಮಾತು ಕೇಳಿ ನಮ್ಮ ಮಕ್ಳು ಗುಟ್ಟ ಇದೇ ಸ್ಥಾನದಲ್ಲಿ ಇರ್ತಿದ್ದು. ನಮ್ಮ ಅತಿಯಾದ ಪ್ರೀತಿಯಿಂದ ನಮ್ಮ ಮಕ್ಕಳ ಭವಿಷ್ಯತ್ನ ನಾವೇ ಹಾಳು ಮಾಡ್ದಂಗಾಯ್ತು. ಅತಿಯಾದ ಅಮೃತವೇ ವಿಷ. ಧನ್ಯವಾದ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಬೆಳದಿಂಗಳು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.